ಗೊತ್ತಿರಲಿಲ್ಲ. ಇಟ್ ವಾಸ್ ಕ್ವೈಟ್ ಸರ್ಪ್ರೈಸಿಂಗ್. ಸೊ ದಿಸ್ ಈಸ್ ಶ್ರಿಂಪ್ ನೂಡಲ್ಸ್ ವಿಚ್ ಕಮ್ಸ್ ವಿತ್ ವಿಯೆಟ್ನಾಮ್ ಏರ್ಲೈನ್ಸ್. ಟ್ರೈ ಮಾಡಿ ಹೇಳ್ತೀನಿ ರಿವ್ಯೂ. ಇಟ್ ಆ್ಯಕ್ಚುಲಿ ಟೇಸ್ಟ್ ಗುಡ್. ತುಂಬ ಚೆನ್ನಾಗಿದೆ ಗೈಸ್. ಸೊ ಗೈಸ್, ಫೈನಲಿ ಹ್ಯಾನಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೀಚ್ ಆಗಿದ್ದೀನಿ. ಸೊ ಈಗ ಇಮಿಗ್ರೇಷನ್ ಕ್ಲಿಯರ್ ಮಾಡಿ ಫಸ್ಟ್ ಥಿಂಗ್ ಬ್ಯಾಬೇಜ್ ಕಲೆಕ್ಟ್ ಮಾಡಿ ಈಗ ಸಿಮ್ ಕೂಡ ಬೈ ಮಾಡಬೇಕು, ಈ ಸಿಮ್. ಸೊ ಆಫ್ಟರ್ ದ್ಯಾಟ್ ನೋಡೋಣ ಮೋಟ್ರ್ ಬೈಕ್ ಪ್ಲೇಸ್ಗೆ ಹೋಗಬೇಕಾ, ಇಲ್ಲ ಅಂತಂದರೆ ಏರ್ಪೋರ್ಟ್ ಡ್ರಾಪ್ ಫೆಸಿಲಿಟೀಸ್ ಏನಾದರೂ ಇದೆಯಾ ಅದನ್ನ ನೋಡಬೇಕು. ಅಪ್ಡೇಟ್ ಮಾಡ್ತೇನೆ. ಸೊ ಫೈನಲಿ ಹ್ಯಾನಾಯ್ ರೀಚ್ ಆದೆ. ಅಟ್ ಹ್ಯಾನಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹ್ಯಾನಾಯ್ ರೀಚ್ ಆಗಿದ ತಕ್ಷಣ ಇಲ್ಲೆಲ್ಲ ಬೇಗ ಕ್ಲೋಸ್ ಆಗುತ್ತೆ. ಸೊ ಟೈಮ್ ಬಂದು ಇಟ್ಸ್ ಆಲ್ರೆಡಿ 8:45. ಬೈಕ್ ಕಲೆಕ್ಟ್ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗೋಯಿತು. ಸೊ ಯಾವುದೋ ಒಂದು ಅಂಗಡಿಯಲ್ಲಿ ಬಂದು ನಿಲ್ಲಿಸ್ದೆ, ಬೈಕ್ ಕಲೆಕ್ಟ್ ಮಾಡಿಕೊಂಡು ಊಟ ಮಾಡ್ಕೊಂಡು ಬರೋಣ ಫಸ್ಟ್ ಅಂತೇಳಿ. ಸೊ ಚಿಕನ್ ಕೇಳಿದೆ, ಓನ್ಲಿ ಬಾಯ್ಲ್ಡ್ ಚಿಕನ್ ಇತ್ತು ಅಂತ ಹೇಳಿದ್ರು. ಆಮೇಲೆ ಅದು ಬಿಟ್ಟರೆ ಬರೀ ಪೋರ್ಕ್ ಮತ್ತು ಬೀಫ್ ಇದೆ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ವೆಜ್ಜಲ್ಲಿ ಏನಾರು ಆಗುತ್ತಾ ಅಂತ ಕೇಳಿದೆ. ಸೊ ಇರೋ ಬರೋ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ನೂಡಲ್ಸ್ ಥರ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಎಮ್ಮಿ. ಸೊ ಇದರಲ್ಲಿ ಟ್ರೈ ಮಾಡ್ತೇನೆ ತಿನ್ನೋದಕ್ಕೆ. ವಾವ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ಹ್ಯಾನಾಯಲ್ಲಿದ್ದೀನಿ. ಕವಾಸಕಿ ವರ್ಸಸ್ 300 ಬೈಕ್ ಕೂಡ ತೊಗೊಂಡಿದ್ದೀನಿ ಇಲ್ಲಿ ರೆಂಟಿಗೆ. ಸೊ 2 ಡೇಸಿಗೆ 10,000 ಬಿದ್ದಿದೆ ನನಗೆ. ಸೊ ನಿನ್ನೆ ಹ್ಯಾನಾಯ್ ರೀಚ್ ಆಗಿದ ತಕ್ಷಣ ಬೈಕ್ ಕಲೆಕ್ಟ್ ಮಾಡಿ ಒಂದು ರೂಮಲ್ಲಿ ಉಳ್ಕೊಂಡು ಆ್ಯಕ್ಚುಲಿ ಸಪ್ಪಾಗೆ ಹೋಗೋಣ. ಇಲ್ಲಿಂದ ಒಂದು ಹಿಲ್ ಸ್ಟೇಷನ್ ಇದೆ ಸಪ್ಪ ಅಂತ, ಸೇಮ್ ನಮ್ಮ ಯಾವುದು ಚಿಕ್ಕಮಗಳೂರು ಥರನೇ ಇರುತ್ತೆ. ಬಟ್ ಏನಂತಂದರೆ 7 hours ತೋರಿಸ್ತಾ ಇತ್ತು. ಜೊತೆಗೆ ಸಪ್ಪಾನಲ್ಲಿ ತುಂಬಾ ನೋಡುವಂಥದ್ದಿದೆ ಫ್ರೆಂಡ್ಸ್. ಸಮ್ವೇರ್ ಅರೌಂಡ್ 3 ಡೇಸ್ ಟೂರ್ ಪ್ಲ್ಯಾನ್ ಅದು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಅದು ಸಪ್ಪ ಪ್ಲ್ಯಾನ್ ಬೇಡ ಈಗ ಅಂತಂದ್ಬಿಟ್ಟು ಹ್ಯಾಲಾಂಗ್ ಬೇ ಅಂತ ಒಂದು ಪ್ಲೇಸ್ ಇದೆ. ಸೊ ಹ್ಯಾಲಾಂಗ್ ಬೇ ಕಡೆ ಹೊರಟಿದ್ದೀನಿ. ಸೊ ಬನ್ನಿ ಹ್ಯಾನಾಯ್ ಸಿಟಿ ಫಸ್ಟ್ ಒಂದು ರೌಂಡ್ ಹಾಕೊಂಡು ಬರೋಣ. ವಿಯೆಟ್ನಾಮಲ್ಲಂತೂ ಏನು ಟ್ರಾಫಿಕ್ ಅಂದರೆ ಯಪ್ಪ ನೋಡೋದಕ್ಕಾಗ್ತಾಯಿಲ್ಲ. ಎಲ್ಲಂದ್ರೆ ಬಂದುಬಿಡ್ತಾರೆ. ಸಿಗ್ನಲ್ ಅಂತೂ ಫಾಲೋನೇ ಮಾಡಲ್ಲ ಕೆಲವು ಕಡೆ ಎಲ್ಲ. ಹೇ ಗಾಯ್ಸ್, ಫೈನಲಿ ಯಾವುದೋ ಒಂದು ಸಣ್ಣ ಹಳ್ಳಿ ರೀಚ್ ಆಗಿದ್ದೀನಿ. ಅಕ್ಕಪಕ್ಕ ಏನೂ ಇಲ್ಲ. ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಬಂದಿದೆ. ರೆಸ್ಟೋರೆಂಟ್ ಹುಡುಕಬೇಕು. ಇಲ್ಲಿ ಆ್ಯಕ್ಚುಲಿ ಜಾಸ್ತಿ ಬೀಫೇ ಕನ್ಸ್ಯೂಮ್ ಮಾಡೋದು. ನಿನ್ನೆ ರಾತ್ರಿ ತಿಂದಿದ್ದ ರೆಸ್ಟೋರೆಂಟಲ್ಲಂತೂ ಏನೂ ಇರಲಿಲ್ಲ. ಏನೋ ಒಂದು ಸ್ವಲ್ಪ ಸೊಪ್ಪು ಮತ್ತು ತರಕಾರಿ ಹಾಕ್ಬಿಟ್ಟು ಏನೋ ಒಂದು ನೂಡಲ್ಸ್ ಥರ ಮಾಡಿಕೊಟ್ಟಿದ್ರು. ಬಟ್ ಆದರೂ ಚೆನ್ನಾಗಿತ್ತು. ನೋಡೋಣ ಈಗ ರೆಸ್ಟೋರೆಂಟ್ ಹುಡ್ಕಕ್ಕೆ ಹೋಗೋಣ. ಈಗ ಸೊ ಫೈನಲಿ ಯಾವುದೋ ಒಂದು ಹಳ್ಳೀಲಿ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀನಿ. ನೋಡೋಣ ಯಾವ ರೀತಿ ಬ್ರೇಕ್ಫಾಸ್ಟ್ ಸಿಗುತ್ತೆ ಇಲ್ಲಿ.
ಇಲ್ಲಿನ ಲೋಕಲ್ ಬ್ರೇಕ್ಫಾಸ್ಟ್ ಟ್ರೈ ಮಾಡೋಣ ಅಂತಿದ್ದೀನಿ. ಒಂದು ಪೋ ಅಂತ ಸಿಗುತ್ತೆ. ಇಟ್ಸ್ ಆ್ಯಕ್ಚುಲಿ ಚಿಕನ್ ಬ್ರಾತ್ ವಿತ್ ಸ್ವಲ್ಪ ನೂಡಲ್ಸ್ ಮತ್ತು ವೆಜಿಟೇಬಲ್ಸ್ ಹಾಕಿ ಕೊಡ್ತಾರೆ. ಅದನ್ನ ಟ್ರೈ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಇಲ್ಲಿ ಸಿಗುತ್ತೋ ಇಲ್ಲ ಅಂತ. ಸೊ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ ಗೈಸ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಒಂದು ಚಿಕನ್ ಬ್ರಾತ್, ಫೇಮಸ್ ವಿಯೆಟ್ನಮೀಸ್ ಡಿಶ್ ಇದು. ಥರ ನೂಡಲ್ಸ್ ಇರುತ್ತೆ ಮತ್ತು ಈ ಸೂಪ್ ನೋಡ್ತಾ ಇದ್ದೀರಲ್ಲ, ಈ ಸೂಪ್ ಬಂದುಬಿಟ್ಟು ಚಿಕನ್ದು ಬ್ರಾತು ಮತ್ತು ಈ ಥರ ಗ್ರೀನ್ಸ್ ಸೊಪ್ಪುಗಳು ಕೊಡ್ತಾರೆ. ಬೇಕಿದ್ರೆ ಇದೊಂದು ಥರ ಏನೋ ಉಪ್ಪಿನಕಾಯಿ ಕೂಡ ಇದೆ, ನೆಂಚ್ಕೊಂಡು ಸ್ಪೈಸಿನೆಸ್ಸಿಗೆ ತಿನ್ಬೋದು. ಸೊ ಟ್ರೈ ಮಾಡ್ತಾಯಿದ್ದೀನಿ. ನಾಟ್ ಬ್ಯಾಡ್, ತಿನ್ಕೋಬೋದು, ಬಟ್ ಸ್ವಲ್ಪ ಏನೋ ಸ್ಪೈಸಸ್ ಕಡಿಮೆ ಇರುತ್ತೆ. ಆಬ್ವಿಯಸ್ ಸ್ಪೈಸಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಚಪ್ಪೆ ಚಪ್ಪೆ ಟೇಸ್ಟ್, ಏನೋ ಸಿಗ್ತಲ್ಲ ಅಂತ ತಿನ್ನಬೇಕು ಫಸ್ಟ್ ಟೈಮರ್ಸಿಗೆ. ತಿನ್ಕೋಬೋದು. ಏನು ಸಿಗದೆ ಇದ್ದಾಗ ಆಬ್ವಿಯಸ್ಲಿ ತಿನ್ನಬೇಕು. Hello. Have a good day. Thank you. See ya. So ಟೀ ಬ್ರೇಕ್ ತೊಗೊಂಡಿದ್ದೆ ಹ್ಯಾಲಾಂಗ್ ಬೇ ಟುವರ್ಡ್ಸ್ ಹೋಗ್ತಾ ಇರಬೇಕಾದ್ರೆ. ಇನ್ನೊಂದು ಜಸ್ಟ್ 1 hour ಜರ್ನಿ ಇದೆ. ಇದು ಯಾವುದೋ ಬ್ಯೂಟಿಫುಲ್ ಸರ್ಕಲ್ ಬೇರೆ ಕಾಣಿಸ್ತಾ ಇದೆ. ಬಟ್ ಹೈವೇಸ್ ಮಾತ್ರ ಫ್ರೆಂಡ್ಸ್ ಸೂಪರ್ಬ್ ಆಗಿದೆ. ವಿಯೆಟ್ನಾಮಲ್ಲಿ ಯಾವುದೇ ತೊಂದರೆ ಬಂದಿಲ್ಲ. ಲೆಟ್ಸ್ ಕಂಟಿನ್ಯೂ. ಇನ್ನು 1 hour ತೋರಿಸ್ತಾ ಇದೆ ಹ್ಯಾಲಾಂಗ್ ಬೇಗೆ. ಸೊ ಯಾವುದೋ ಒಂದು ಹೋಟೆಲ್ಗೆ ಆಲ್ರೆಡಿ ಚೆಕ್-ಇನ್ ಆಗಿದ್ದೇನೆ ಆನ್ಲೈನಲ್ಲಿ. ಹೇ ಗಾಯ್ಸ್, ಸೊ ಫೈನಲಿ ಹ್ಯಾಲಾಂಗ್ ಬೇ ಕಡೆಗೆ ಬಂದಿದ್ದೀನಿ. ಹ್ಯಾಲಾಂಗ್ ಬೇ ಸಿಟಿ ಇನ್ ಜಸ್ಟ್ 10 minutes ಇಲ್ಲಿಂದ. ಸಿಟಿ ಔಟ್ಸ್ಕಟ್ಸಲ್ಲಿದ್ದೀನಿ. ಪೀಸ್ಫುಲ್ ಎನ್ವೈರನ್ಮೆಂಟ್ ಮಾತ್ರ. ಸಿಟಿ ತುಂಬ ಸೈಲೆಂಟ್ ಆಗಿದೆ.